ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಅಮ್ಮ ಅಪ್ಪ ಬಂದಿರೋ 2ನೇ ದಿನ. ನೆನ್ನೆ ಬಂದರು, ಇವತ್ತು 2ನೇ ದಿನ. ನಾನು ಹೇಳಿದೆ ನೋಡಿ, ಅಮ್ಮ ಅಪ್ಪ ಏನಿದ್ರು ಅವ್ರದ್ದು ಏನಾದರೂ ಪ್ರೋಗ್ರಾಮ್ಗಳಿದ್ರೆ ಮಾತ್ರ ಬರೋದು, ಇಲ್ಲಾಂದರೆ ಬರೋದಿಲ್ಲ ಅಷ್ಟಾಗಿ ಅಂಥೇಳಿ. ಸೊ ಇವತ್ತು ಕೂಡ ಒಂದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಅವ್ರು ಹೊರಟಿದ್ದಾರೆ ಆಲ್ರೆಡಿ. ಇವತ್ತು ತಿಂಡಿಗೆ ನಾನು ಬನ್ನಿ ತೋರಿಸ್ತೀನಿ ಏನು ಮಾಡಿದ್ದೆ. ಗುಡ್ ಮಾರ್ನಿಂಗ್. ಕತ್ಲೆ, ನಿನ್ನ ಮುಖನೇ ಕಾಣಲಿಲ್ಲ. ಈಗ ಬರ್ತೀನಿ ನೋಡ. ಟ್ರಿಂಗ್ ಟ್ರಿಂಗ್. ಗುಡ್ ಮಾರ್ನಿಂಗ್. ಹಲೋ. ಆಯಿತು, ಬನ್ನಿ ಹೋಗಿ ಕೆಲಸ ಮಾಡಿ. ಇವತ್ತು ಮಿಲೆಟ್ಸ್ನ ಕಿಚಡಿ ಮಾಡಿದ್ದೆ. ಇದು ಮಿಲೆಟ್ಸಲ್ಲಿ ಮಾಡೋದ್ರೆ ಹೇಗೆ ಅಂತ ನಾನು ಶೇರ್ ಮಾಡಿದ್ದೀನಿ, ಹಾಗಾಗಿ ಡೀಟೇಲ್ ವಿಡಿಯೋ ಮಾಡಿರಲಿಲ್ಲ. ನೆಕ್ಸ್ಟ್ ಬಂದು ಸಿಹಿ ಪೊಂಗಲ್. ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಇವತ್ತು ಯಾಕೋ ಸ್ವಲ್ಪನೇ ತಿಂದಿದ್ದಾರಪ್ಪ, ಇನ್ನೂ ಮಿಕ್ಕೋಗಿದೆ. ನಾನು ಜಾಸ್ತಿ ಲಾಸ್ಟ್ ಟೈಮ್ ಸ್ವಲ್ಪ ಮಾಡಿದ್ದೆ, ಆವಾಗ ಇದೇನೇ ಇಷ್ಟು ಮಾಡಿದ್ಯಾ ಅಂದಿದ್ರು. ಇವತ್ತು ಜಾಸ್ತಿ ಮಾಡಿದ್ದೀನಿ, ಸ್ವಲ್ಪ ತಿಂದಿದ್ದಾರೆ. ನೀವು ಕೇಳ್ಬೋದು, ಇದೇನು ಅಮ್ಮ ಅಪ್ಪಗೆ ಪೊಂಗಲ್ ಮಾಡಿಕೊಟ್ಟಿದ್ದೀರಾ, ಕಿಚಡಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು. ರೀಸನ್ನು, ನೆನ್ನೆ ಎಲ್ಲನೂ ಪ್ರಾನ್ಸ್ ಚಿಕನ್ ತುಂಬಾ ಹೀಟ್ ಎರಡೂ. ಅಮ್ಮನಿಗೆ ಹೀಟು, ತುಂಬ ಖಾರ ಎಲ್ಲ ಆಗೋದಿಲ್ಲ, ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಆ್ಯಂಡ್ ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದು ಮಾಡಲೇಬೇಕಿತ್ತು, ಮಾಡಿದ್ವಿ. ಸೊ ಈಗ ಸ್ವಲ್ಪ ತಂಪು ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಕಿಚಡಿ ಮಾಡಿದ್ದೀನಿ. ಮಿಲೆಟ್ಸ್ ಕಿಚಡಿ ಕೂಡ ಅವ್ರು ಮಾಡೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಮಾಡಿದೆ. ಅಲ್ಲಿ ಅವರು ದಿನ ಬೆಳಿಗ್ಗೆ ಹೊತ್ತು ಸ್ವಲ್ಪ ರಾತ್ರಿನೇ ನೆನೆಸ್ಬಿಟ್ಟು ಬೆಳಿಗ್ಗೆ ಬೇಯಿಸ್ಕೊಂಡು ಗಂಜಿ ಥರ ಕುಡಿತಾರಂತೆ. ಸೊ ಅದು ಬಿಟ್ಟರೆ ಇನ್ನೂ ಡಿಶ್ಗಳೇನು ಮಾಡೋದಿಲ್ಲ. ಹಾಗಾಗಿ ಇದನ್ನು ಟೇಸ್ಟ್ ಮಾಡಿಸೋಣ ಅಂಥೇಳಿ ಮಾಡಿದ್ದೆ. ಅದಕ್ಕೆ ಅಮ್ಮ ತುಂಬ ಚೆನ್ನಾಗಿದೆ ಹೇಳೋದಲ್ವಾ, ನಾನು ಬರೀ ಗಂಜಿ ಮಾಡ್ಕೊಂಡು ತಿಂತಾ ಇದ್ದೆ, ಇದೇ ಥರ ಮಾಡ್ತಾಯಿದ್ದೆ ಅಲ್ವಾ ನಾನು ಅಂತ. ಸರಿ, ಇನ್ಮೇಲೆ ಮಾಡ್ಕೊ ಅಮ್ಮ ಅಂತ ಹೇಳಿದ್ದೀನಿ. ಬೆಳಿಗ್ಗೆನೇ ಎಲ್ಲ ಕೆಲಸಗಳೂ ಆಯಿತು. ಡಿಶ್ ವಾಷರ್ ಇದೆ ಅಮ್ಮನಿಗೆ, ಅದೇನೋ ಅವ್ರಿಗೆ ಪಾತ್ರೆ ತೊಳೆದು ಇದಲ್ವ ಅಭ್ಯಾಸ ಅಲ್ವಾ ಅಲ್ಲಿ. ಅದಕ್ಕೆ ಅಮ್ಮ ಇದೆಯಲ್ಲಮ್ಮ ಹಾಕ್ಕೊಳ್ತೀನಿ ಬಿಡು ಅಂದ್ರೂ ನೆನ್ನೆ ಸಂಜೆ ಹಾಕಿದ್ದೆ ನಾನು. ಸೊ ರಾತ್ರಿದು ಒಂದು ಸೆಟ್ಟು ಪಾತ್ರೆಗಳಿತ್ತು, ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ವಾಶ್ ಮಾಡಿದ್ದಾರೆ. ನಾನು ಬಟ್ಟೆ ಹಾಕಿದ್ದೆ, ಬಟ್ಟೆ ಇವಾಗ ಆಯಿತು. ಬೆಡ್ಶೀಟ್ಸ್ಗಳಿತ್ತು, ಬೆಡ್ಶೀಟ್ಗಳು ಹಾಕಿದ್ದೆ. ಇದನ್ನು ಒಣಗಾಕಬೇಕು, ಅಲ್ಲಿ ತುಂಬೋಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದನ್ನೆಲ್ಲ ಎಳ್ಕೊಂಡು ಆಮೇಲೆ ಇದನ್ನು ಒಣಗಾಕ್ತೀನಿ. ಸೊ ಈಗ ನಾನು ಹೋಗಬೇಕಿತ್ತು, ಹೋಗಲಿಲ್ಲ. ಯಾಕಂದರೆ ಈಗ ಅಡುಗೆ ಮಾಡ್ಬೇಕು ನಾನು, ಅವ್ರು ಬರೋ ಅಷ್ಟೊತ್ತಿಗೆ. ಬಂದ ತಕ್ಷಣವೇ ಅವರು ಊಟ ಮಾಡಿಕೊಂಡು ಮತ್ತೆ ಸಂಜೆ ಇನ್ನೂ ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಎಲ್ಲರೂ ಹೋಗಬೇಕು. ಅದಕ್ಕೆ ಅಲ್ಲಿಗೆ ಹೋದರೆ ಇನ್ನೂ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂದ್ಬಿಟ್ಟು ರಾತ್ರಿಗೂ ಅಡುಗೆ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅದಕ್ಕಾಗಿ ಹೋಗಲಿಲ್ಲ. ಈಗ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯಿತು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. 12 o'clock ತನಕ ಕೂಡ್ತೀನಿ, ಆಮೇಲೆ ಹೋಗ್ಬಿಟ್ಟು ಅಡುಗೆ ಶುರು ಮಾಡಿದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮುಗಿಯುತ್ತೆ. ಸಾನು ಏನು ಮಾಡ್ತಿದ್ದೆ ಈಗ? ಸಾನು ಈಗ ಡ್ರಾಯಿಂಗು, ಕ್ರಾಫ್ಟು ಏನೇನಾದರೂ ಮಾಡ್ತಿರ್ತಾರೆ ಟಿ ವಿ ನೋಡಿಕೊಂಡು. ಸೊ ಸ್ನೇಹಿತರೆ, ಈಗ ಸ್ವಲ್ಪ ಹೊತ್ತು ರೆಸ್ಟ್ ಇನ್ ದ ಸೆನ್ಸ್ ಇಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡಂಗೂ ಆಗುತ್ತೆ, ಕೆಲಸ ಮಾಡ್ದಂಗೂ ಆಗುತ್ತೆ ಅಂಥೇಳಿ 2 in 1 ಮಾಡ್ಕೊಳ್ತೀನಿ. ಆಮೇಲೆ ಹೋಗ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತೀನಿ. ಎಲ್ಲಿಗೆ ಹೋಗೋಣ ಅಂತ ನಾನು ಹೇಳಿಲ್ಲ. ಎಲ್ಲಿಗೆ ಹೋಗೋದು? ಸಸ್ಪೆನ್ಸ್. ಈಗ ಸಾನು ಒಂದು ಸರ್ಪ್ರೈಸ್. ಬಸ್ ಮಗಳೇ, ನಮಗೆ 3 ವರ್ಷ ಆದ್ಮೇಲೆ, ನಮ್ಮ ಅಪ್ಪ ಅಮ್ಮನಿಗೆ 25-30 ವರ್ಷ ಆದ್ಮೇಲೆ. ತೆಗಿ. ನೆನ್ನೆ ಮಾಡಿದ್ನಲ್ಲ, ಅದನ್ನು ಇವತ್ತು ತೆಗಿತಾ ಇದ್ದೀನಿ. ಆ ಪಾಪ್ಸಿಕಲ್ಸ್ ತೆಗಿ. ಅದನ್ನು ನೀರು ಕೆಳಗಡೆ ಇಡಬೇಕು, ನೀರು. ತೆಗಿಬಾರ್ದು, ಹಂಗೇನೆ ಡೈರೆಕ್ಟು ತೊಗೊಂಡು ಬಾ. ಹಿಂಗಿಡಬೇಕು, ಹಿಂಗೆ ಸ್ವಲ್ಪ ಬಿಸಿ ಆದಂಗೆ ಆಗುತ್ತಲ್ವ, ಆವಾಗ ಈಸಿಯಾಗಿ ಬರುತ್ತೆ. ಇಲ್ಲ ಅಂದರೆ ಒಳಗಡೆ ಇರುತ್ತೆ, ಅದು ಪಾಪ್ಸಿಕಲ್ಸ್ ಕಡ್ಡಿ ಮೇಲ್ಗಡೆ ಬಂದುಬಿಡುತ್ತೆ. ನೋಡೋಣ ಇವತ್ತು ನೆನ್ನೆ ಮಾಡಿದ್ದು ಹೇಗೆ ಬಂದಿದೆ ಅಂತ. ನೆನ್ನೆ ಓಪನ್ ಮಾಡಿರಲಿಲ್ಲ ನಾನು. ತಡಿಯಮ್ಮ, ತಿರುಗುತ್ತಾ ನೋಡೋಣ. ನೋಡಿ, ನಾ ಗಟ್ಟಿ ಇದೆ. ನೀರು ಕೆಳಗಡೆ ಇಡಿ. ಬರ್ತಾ ಇಲ್ಲ, ಮತ್ತು ನೀರಲ್ಲಿ ಇಡಬೇಕಿನ್ನ.
Yes. Yes. ಸ್ವಲ್ಪ ತಗೊಳ್ಳಿಪ್ಪ. ಅಬ್ಬಾ ಆಗೋಗಿದೆ ಆಗೋಗಿದೆ. ಇದು ಮಿಲ್ಕ್ ಪೌಡರಲ್ಲಿ ಮಾಡಿರೋ ಅಂಥ ಕುಲ್ಫಿ. ಸೊ ಇದ್ರ ರೆಸಿಪಿ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಅದ್ರ ಲಿಂಕ್ ನನ್ನ ಚಾನಲ್ಗೆ ಹೋದರೆ ಸಿಗುತ್ತೆ. ನಮ್ಮ ಸಾನುಗೆ ತುಂಬ ದಿನದಿಂದ ಕೇಳ್ತಾನೆ ಇದ್ಲು, ಅದು ತಂದಾಗ್ಲಿಂದಾನು. ಇದು ನಾನು ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದು ತಂದಾಗ್ಲಿಂದಾನು ಮಾಡಮ್ಮ ಮಾಡಮ್ಮ. ಸರ್ಪ್ರೈಸ್ ಬೇಬಿ. ಅದನ್ನ ನುಂಗ್ತಾಳ ಒಳಗಡೆ. ಓಕೆ ಇಟ್ಬಿಡಿಪ್ಪ. ನಾನು ತಿಂತೀನಿ, ನನಗೂ ಇದೆ. ಎಲ್ಲರಿಗೂ ಒಂದೊಂದು ಇವತ್ತು. ನಾನೇ ಮಾಡಿರೋ ಐಸ್ ಕ್ರೀಮು. ತಿರುಗಿಸೋ, ಟ್ವಿಸ್ಟ್ ಟ್ವಿಸ್ಟ್. ಹಾಂ, ಟ್ವಿಸ್ಟ್ ಮಾಡಿ ಮಾಡಿ ಎತ್ತು. ಎಲ್ಲಿಡ್ಲಿ ಒಂದು ಬಟ್ಲಿ. ಹಾಂ, ಅವಳೆಲ್ಲಾನು ಎಲ್ಲ ಕಡೆನೂ ಇಟ್ಟಿರ್ತಾಳೆ. ಹೋಮ್ ಮೇಡ್ ಕುಲ್ಫೀಸ್ ಎಲ್ಲ ಸವಿತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಹೇಗಿದೆ ಮಮ್ಮಿ? ಸೂಪರ್ ಸೂಪರ್ ಚೆನ್ನಾಗಿದೆ. ಸೂಪರ್ ಮಾವ ಮಾವ ಚೆನ್ನಾಗೈತೆ. ನೈಸ್ ನೈಸ್. ಈಗ ನೀವು ತಿಂದೇಳಿ. ನಾವು ತಿಂದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಪ್ಪ. ನಮಗೆ ಹೊಗಳಕ್ಕಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಮಗೆ ನಮ್ಮ ಹೆಂಡತಿ ಏನೆಲ್ಲ ಮಾಡ್ತಾರೆ ಎಲ್ಲ ಚೆನ್ನಾಗಿರುತ್ತಪ್ಪ. ಹಂಗೆ ಹೇಳಬೇಕು, ಮಿಸ್ಸಸ್ಗೆ ಬಿಟ್ಕೊಡ್ಬಾರ್ದು. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಮಗೆ ಹೇಳಿದ್ನಲ್ಲ, ನಮ್ಮ ಹೆಂಡತಿ ಮಾಡೋದೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಸಾನು ಕರೆಕ್ಟ್ ಹೇಳ್ತಾಳಪ್ಪ. ಸಾನು ಟೇಸ್ಟ್ ಅಂದರೆ ಹೌದು, ಮಗು ಎಲ್ಲ. ಮಮ್ಮ ತಂದೂರಿ ಚಿಕನ್ಗೆ ಏನೋ ಡಿಫ್ರೆನ್ಸ್ ಇದೆ, ಏನೋ ಚೆನ್ನಾಗೇ ಇಲ್ಲ. ಅವತ್ತು ಇವಳು ಜಿಂಜರ್ ಪೇಸ್ಟ್ ಮತ್ತೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ, ಮರ್ತ್ಬಿಟ್ಟಿದ್ದಾಳೆ ಹುಡುಗಿ. ಅವಳು. ಏನೋ ಗೊತ್ತಿಲ್ಲ ಸಾನು ಅಂದ್ರೆ, ಎಲ್ಲೋ ಚಿಕನ್ ಅಂಗಡಿಯವರು ಚಿಕನ್ ಸರಿಯಾಗಿ ಕೊಟ್ಟಿಲ್ಲ. ಎಲ್ಲ ಕರೆಕ್ಟ್ ಆಗಿ ಹೇಳ್ತಾಳೆ. ಅದು ಫಸ್ಟ್ ಡೇ ಹಂಗ ಆಗಿದ್ದು, ಅದಕ್ಕೆ ಸೆಕೆಂಡ್ ಡೇ ಚೇಂಜ್ ಆದ್ರೆ ಮಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಯೋ ಇಲ್ವೋ ಚೇಂಜ್ ಇದೆ. ಜ್ಞಾಪಕ ಮಾಡ್ತಾಳೆ ಈಗ ಪೇಸ್ಟ್ ಮಾಡ್ಬೇಕಾದ್ರೆ, ಮಮ್ಮ ಮರಿದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡು. ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ನನ್ನ ತಂಗಿ ಬರ್ತಾಳೆ, ಅದಕ್ಕೆ ಫೋನ್ ಮಾಡ್ತಾ ಇದ್ದಾಳೆ. ಎಲ್ಲಿ ಫೋನ್? ಬೇಗ ಬೇಗ ರೆಡಿಯಾಗಿ ಓಡೋಣ. ನನ್ನ ಬ್ಯಾಗಲ್ಲಿ ಇದೆ ನೋಡಿ. ನಾನು ಸಾನು ಸೆಲ್ಫಿ ತಗೊಂಡ್ವಿ. ಅಮ್ಮ ಅಂದರು ನಂದು ತೆಗಿ ಅಂತ. ಬಾ ಅಮ್ಮ ವಿಡಿಯೋನೇ ಮಾಡ್ತೀನಿ, ಫೋಟೋ ಎತ್ತಕಮ್ಮ ಅಂತ. ಅದಕ್ಕೆ ಹೇಳ್ತಿದ್ದಾಳೆ. ಈಗ ಹೊರಟಿದ್ದೀವಿ, ಇನ್ನು ಸ್ವಲ್ಪ ಹೊತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀವಿ. ಇದೇನು ಥಿಂಕ್ ಮಾಡಿ, ಏನಿದು ಥಿಂಕ್ ಮಾಡಿ ಒಳಗಡೆ ಹೋದ್ಮೇಲೆ ಹೇಳ್ತೀವಿ. ಅಷ್ಟೊತ್ತು ನೀವು ಥಿಂಕ್ ಮಾಡ್ತಾ ಇರಿ. ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನೋಡಿ. ಅವ್ರ ಫಿಲಮ್ದು ಎಲ್ಲ ಒಂದೊಂದು ಕ್ಯಾರೆಕ್ಟರ್ಗೂ ಹಾರ ಹಾಕಿರೋದು. ಅವತ್ತು ಅವ್ರ ಬರ್ತ್ಡೇ ದಿನ ಹಾಕಿದ್ದು, ಇನ್ನೂ ತೆಗೆದಿಲ್ಲ. ಹೌದು, ನಾನು ಎಲ್ಲಿ ನೋಡು ನಿನ್ನ ಮಾವಶಿ. ಹಲೋ ದಾನು, ಹಾಯ್, ಬನ್ನಿ ನಡೀರಿ ಹಂಗೆ ಸ್ಟ್ರೇಟ್. ಸೊ ನನ್ನ ತಂಗಿನೂ ಬಂದ್ಲು, ಅಮ್ಮನೂ ಇದ್ದಾರೆ, ಅಪ್ಪನೂ ಇದ್ದಾರೆ, ನಾನು ಇದ್ದೀನಿ. ಸೊ ಹೋಲ್ ಫ್ಯಾಮಿಲಿ ಇವತ್ತು ಫಿಲಮ್ ನೋಡ್ತೀವಿ. ಇದು ಸ್ನೇಹಿತರೆ ವೀರೇಶ್ ಥಿಯೇಟರ್ ಅಂಥೇಳಿ
ಇಲ್ಲಿ ಮಾಗಡಿ ರೋಡ್ ಹತ್ರ ಇರೋದು. ನನ್ನ ತಂಗಿಗೆ ಇದು ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಚೂಸ್ ಮಾಡಿದ್ವಿ. ಅವಳ ಹಸ್ಬೆಂಡ್ ಬಂದು ಬಿಟ್ಬಿಟ್ಟು ಅವರು ಬೇರೆ ಕೆಲಸ ಇದೆ ಅಂತ ಅವ್ರು ಹೋದರು. ನನ್ನ ತಂಗಿ ಥಿಯೇಟರ್ಗೆ ಬಂದು 4-5 ವರ್ಷ ಆಗಿದೆ. ಯಾಕಂದರೆ ಮಗು ಹುಟ್ಟೋ ಮುಂಚೆ ಅಂತ ಹೇಳಿ ಬಂದಿದ್ದು. ನಾವು ಬಂದು ಕೊರೋನಾ ಸ್ಟಾರ್ಟ್ ಆದಾಗಲಿಂದ ಬಂದಿಲ್ಲ. ಅಪ್ಪ ಬಂದು ಮೋರ್ ದೆನ್ 30 ಇಯರ್ಸ್ ಆಗಿದೆಯಂತೆ. ಅಮ್ಮ ಮತ್ತು ನಾವು ಸ್ಕೂಲ್ ಡೇಸಲ್ಲಿ ಅವಾಗವಾಗ ಹೋಗ್ತಾ ಇದ್ವಿ. ಆದರೆ ಅಪ್ಪ ಟ್ರಾನ್ಸ್ಫರ್ ಆಗಿ ಬೇರೆ ಪ್ಲೇಸಲ್ಲಿ ಇದ್ದಿದ್ದರಿಂದ ಅವ್ರು ನಮ್ಮ ಜೊತೆ ಬರ್ತಾ ಇರಲಿಲ್ಲ. ಅವರೊಬ್ಬರೇ ಕೂಡ ಹೋಗ್ತಾ ಇರಲಿಲ್ವಂತೆ. ಇವತ್ತು ಎಷ್ಟು ವರ್ಷ ಆದಮೇಲೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಏನಾಯ್ತಪ್ಪ ನಿನಗೆ? ಒದ್ದಾಡ್ತಾ ಇದೆಯಾ? ಸುಮ್ಮನೆ ಕೂರು. ಅದು ತುಂಬ ದಿನ ಆಗೈತಲ್ಲ, ಅದು ಸ್ವಲ್ಪ ಅಡ್ಜಸ್ಟ್ ಇಷ್ಟು ಲೇಟ್ ಆದ್ರೂ ಫಿಲಮ್ಗೆ ಫುಲ್ ರಶ್ ಇದೆ ನೋಡಿ. ಸೂಪರ್ ಅಲ್ಲ? ನಿಮ್ಮನ್ನೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟುಬಿಡಿ. ನನಗೆ ಮೊದಲಿಂದನೂ ರೆಕಾರ್ಡ್ಸ್ ಬ್ರೇಕ್ ಮಾಡಿ ಅಭ್ಯಾಸ. ಸಾನುಗೆ ತಿನ್ನೋದಕ್ಕೆ ಅರ್ಜೆಂಟು, ವಾಶ್ರೂಮ್ಗೆ ಅರ್ಜೆಂಟು. ಗೊತ್ತುಮ್ಮ, ಇಲ್ಲದೆಲ್ಲ ತಿನ್ನಬಾರ್ದು ಅಂತಲೇ ತಂದಿರೋದು. ಹಾಂ ಸಾಕು, ಚಾಕ್ಲೇಟು, ಬಿಸ್ಕೆಟು, ಚಾಕೋಸು. ಐಲ್ ಗಿವ್ ಯು ಮಿಕ್ಸ್ಚರ್ ಆಸ್ ವೆಲ್. ಸೊ ಇಂಟರ್ಮಿಷನ್ನು ಎಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ, ನಾವು ಹೋಗೋದಿಲ್ಲ. ನಾವಿಲ್ಲೇ ಸೆಟ್ಲು ಫುಲ್ಲು ಮೂವಿ ಮುಗಿಯೋ ತನಕ ಎದ್ದೊಳಂಗಿಲ್ಲ. ಮೂವಿ ಮುಗೀತು ಸ್ನೇಹಿತರೆ, ಚೆನ್ನಾಗಿತ್ತು ಮಾತ್ರ. ತುಂಬ ನೆನಪಾದರು ಅಪ್ಪು ಅವರಂತೂ. ಏನಂತಾರೆ, ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಾರಲ್ಲ, ಏನಾದ್ರೊಂದು ವಿಷಯ, ಆ ವಿಷಯ ಬೇಜಾರಾದಾಗ ಬೇಜಾರಿಗಿಂತ ಜಾಸ್ತಿ ಆ ಥರ ಆಯಿತು. ಅಪ್ಪು ಅವ್ರಿಗೆ ಶಿವರಾಜ್ ಕುಮಾರ್ ಅವರು ವಾಯ್ಸ್ ಕೊಟ್ಟಿರೋದ್ರಿಂದ ಅಪ್ಪು ಅವರ ವಾಯ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಸುಮಾರು ಜನ ಹೇಳಿದ್ರಿ. ಬಟ್ ಈಗ ಗುಡ್ ನ್ಯೂಸ್ ಅಂದರೆ ಅವರ ವಾಯ್ಸಲ್ಲೇ ಮತ್ತೊಂದು ಸಾರಿ ಮೂವಿ ರಿಲೀಸ್ ಆಗುತ್ತಂತೆ. ಸೊ ಯಾರ್ಯಾರಿಗೆ ಮಿಸ್ ಮಾಡ್ಕೊಂಡಿದ್ರೋ ಅವರು ಇನ್ನೊಂದು ಸಾರಿ ನೋಡ್ಬೋದು. ಬಟ್ ನನಗೆ ಅಪ್ಪು ಅವರ ವಾಯ್ಸ್ ಹೇಗಿತ್ತು, ನನ್ನ ಕಿವಿಯಲ್ಲೇ ಗುಯ್ಗುಡ್ತಾ ಇದೆ ಏನೋ ಅನ್ನಿಸ್ತಾ ಇತ್ತು. ಸೊ ನನಗೆ ಅನ್ನಿಸ್ಲೇ ಇಲ್ಲ ಶಿವರಾಜ್ ಕುಮಾರ್ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಪು ಅವರೇ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ನಾನು ಅಷ್ಟೊಂದು ಮುಳುಗೋಗಿದ್ದೆ. ಇಲ್ಲಿ ನೋಡ್ಬೋದು ನೀವು, ಥಿಯೇಟರ್ ಸ್ವಲ್ಪ ಜನ ಎಲ್ಲೋ ಎದ್ದೋಗಿದ್ದಾರೆ ಅಷ್ಟೇ. ಬಟ್ ಎಲ್ಲರೂ ಒಂದು ಮೂವಿ ನೋಡೋ ಥರನೇ ಕುತ್ಕೊಂಡು ನೋಡ್ತಾ ಇದ್ದಾರೆ ಅವರ ಬ್ಲೂಪರ್ಸನ್ನು. ಮೂವಿ ಎಂಡ್ ಆಗಿದೆ, ಬಟ್ ಆ ಸ್ಕ್ರೀನ್ ಆಫ್ ಆಗೋ ತನಕ ಅವರ ಪಿಕ್ಚರಲ್ಲಿ ಬರೋದನ್ನು ನಿಲ್ಲೋ ತನಕ ಯಾರೂ ಎದ್ದೋಗಿಲ್ಲ, ಎಲ್ಲರೂ ಕುತ್ಕೊಂಡು ನೋಡ್ತಾಯಿದ್ರು. ನನಗೂ ಅಷ್ಟೇ, ಎದ್ದು ಹೋಗೋದಕ್ಕೆ ಮನಸ್ಸೇ ಆಗಲಿಲ್ಲ. ಮತ್ತಷ್ಟು ನೋಡೋಣ, ಇನ್ನಷ್ಟು ನೋಡೋಣ ಅಂತಾನೆ ಅನ್ನಿಸ್ತಾ ಇತ್ತು. ಹಿ ವಾಸ್ ರಿಯಲಿ ಅ ಗ್ರೇಟ್ ಸೋಲ್. ವಿ ಮಿಸ್ ಯು ಆಲ್. ಅಪ್ಪ ಅಮ್ಮ ಇಬ್ಬರು ಬರಲ್ಲ ಅಂತ ಹೇಳಿದ್ರು. ನಾವೆಲ್ಲಿ ಈ ವಾರನೂ ಅವ್ರಿಗೋಸ್ಕರ ಮಿಸ್ ಮಾಡಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ಅವ್ರಿಗೂ ಫೋರ್ಸ್ ಮಾಡಿ ಕರ್ಕೊಂಡು ಫೈನಲಿ ನಾವು ಕೂಡ ಮೂವಿ ನೋಡಿದ್ವಿ. ಇದು ನಾವು ಹೋಗಿದ್ದು ಸ್ನೇಹಿತರೆ, ಯಶ್ ಅವರ ಮೂವಿ ಬಂದಿದೆ ಅಲ್ವಾ, ಅದರ ಮುಂಚೆ ಹೋಗಿದ್ದು ನಾವು. ಬಟ್ ಈ ವ್ಲಾಗನ್ನು ನಾವು ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ನಮ್ಮ ಜೊತೆನೇ ಜೇಮ್ಸ್ ಮೂವಿ ನೋಡೋಕೆ ಬಂದಿದ್ದಾರೆ ನೋಡಿ.
ಸೌಮ್ಯ ವಿನೋದ್ ಅಂತ ಹೇಳಿ ಅಂತೆ ಅವರೇ ನಾನು ನಿಂತಿದ್ದೀನಿ ಇಲ್ಲಿ ಬಂದೆ ಅವರೇ ಬಂದು ಮಾತಾಡ್ತಿದ್ರು ಮಾಸ್ಕ್ ಬೇರೆ ಹಾಕಿದ್ದೆ ಖುಷಿಯಾಗಿತ್ತು ನನಗೆ ನಿಜವಾಗ್ಲೂ ಈ ಥರ ಮಾತಾಡ್ತಾರೆ ತುಂಬ ಖುಷಿಯಾಯಿತು ಹಾಯ್ ಪಾಪ ನೈಸ್ ಸಾನ್ವಿನ್ ಕೇಳ್ತಾ ಇದ್ದಾರೆ ಸಾನ್ವಿ ಅಲ್ಲಿ ವಾಶ್ರೂಮ್ ಹೋಗಿ ಅಪ್ಪ ಅಮ್ಮ ಎಲ್ಲ ಜೊತೆಗೆ ಬಂದಿದ್ದೀನಿ ನೋಡಿದೆ ಎಲ್ಲರೂ ಇದ್ದಾರೆ ನೋಡ್ಬಿಟ್ಟು 2 ವರ್ಷದ ಹಿಂದೆ ಸ್ನೇಹಿತರೆ ನನಗೆ ಮೂವಿಯಲ್ಲಿ ಸಿಕ್ಕಿದ್ರಲ್ಲ ಅವ್ರು ಸೌಮ್ಯ ಅವರು ಮೇಲ್ ಮಾಡಿದರು ನಾನು ನಿಮ್ಮನ್ನು ಮೀಟ್ ಮಾಡಬೇಕು ನನ್ನ ಮಾತಾಡಿಸ್ಬೇಕು ಅಂತ ಹೇಳಿಬಿಟ್ಟು ಸೊ ಮನೆಗೆ ಬಂದಮೇಲೆ ಅವರು ಮತ್ತೆ ಅದನ್ನೇ ಫಾರ್ವರ್ಡ್ ಮಾಡಿ ಇವತ್ತಿನ ಖುಷಿಯನ್ನು ವ್ಯಕ್ತಪಡಿಸ್ಕೊಂಡ್ರು ನನಗೂ ತುಂಬ ಖುಷಿ ಆಯಿತು ಅವ್ರು ಮೀಟ್ ಮಾಡಿದ್ದು ಅವ್ರ ಮೇಲ್ ನೋಡ್ಬಿಟ್ಟಂತೂ ಮತ್ತಷ್ಟು ಖುಷಿ ಆಯಿತು ಸೊ ಸ್ನೇಹಿತರೆ ನಮ್ಮ ಇವತ್ತಿನ ದಿನ ಹೀಗಿತ್ತು ರಮ್ಯನ್ಗೆ ಡ್ರಾಪ್ ಮಾಡಿಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಲಿ ಬಾಯ್ ಬಾಯ್ ಟೇಕ್ ಕೇರ್